ಈ ಒಂದು ಕಾರ್ಯಕ್ರಮ 19 ವರ್ಷಗಳ ಇತಿಹಾಸ ಇದೆ. ದೇಶದಾದ್ಯಂತ 16 ರಾಜ್ಯಗಳಲ್ಲಿ ಸುಮಾರು 60 ಕಡೆ 60 ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ. ಎರಡು 2006ರಲ್ಲಿ ಆರಂಭಗೊಂಡಂತಹ ಈ ಒಂದು ಮಾನವ ಸರಪಳಿಯ ಘೋಷವಾಕ್ಯವೇ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬುದಾಗಿದೆ. SKSF ದಕ್ಷಿಣ ಜಿಲ್ಲಾ ವೆಸ್ಟ್ ಸಮಿತಿ ಆಯೋಜಿಸಿದಂತಹ ಮಾನವ ಸರಪಳಿ ಕಾರ್ಯಕ್ರಮ ಪ್ರಯುಕ್ತ ಬಾವುಟಗುಡ್ಡೆಯಿಂದ ಮ್ಯಾಂಗ್ಳೂರು ಟೌನ್ ಹಾಲ್ನ ರಾಜಾಜಿ ಪಾರ್ಕ್ವರೆಗೆ ಹೋಗುವಂತಹ ಜಾಥಾದ ಪ್ರಾರಂಭದಲ್ಲಿ ನಾವಿದ್ದೇವೆ. ನಮ್ಮ ಈ ಕಾರ್ಯಕ್ರಮವು ಇನ್ಶಾ ಅಲ್ಲಾ ಈಗ 3 ಗಂಟೆಗೆ ಪ್ರಾರಂಭವಾಗಲಿದೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ನಮ್ಮ ವಿಕಾಯದ ತಂಡದವರು 2-3 ದಿನಗಳಿಂದ ಮಂಗಳೂರಲ್ಲಿ ಬಹಳ ಪರಿಶ್ರಮಿಸಿ ಚಂದ ಮಾಡಿಸಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮವು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ 16 ರಾಜ್ಯಗಳಲ್ಲಿ ಸುಮಾರು 60 ಕಡೆ 60 ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ. ಈ ಮಾನವ ಸರಪಳಿ ಎಂಬುದು ಗಣರಾಜ್ಯೋತ್ಸವ ಪ್ರಯುಕ್ತ ಭಾರತದ 76ನೇ ಗಣರಾಜ್ಯೋತ್ಸವ ಪ್ರಯುಕ್ತ ನಡೆಸುವಂತಹ ಮಾನವ ಸರಪಳಿ ಒಂದು ಕಾರ್ಯಕ್ರಮ ನಮ್ಮ ದೇಶಾದ್ಯಂತ ಒಂದೇ ಸಮಯದಲ್ಲಿ, ಅಂದರೆ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದೆ. ಅದಕ್ಕಿಂತ ಮುಂಚೆ ಈಗ ನಮ್ಮ ಜಾಥಾ ನಡೆಯಲಿದೆ. ಮಹನೀಯರೇ, ಕಳೆದ 19 ವರ್ಷಗಳಿಂದೀಚೆಗೆ ಪ್ರಜಾಪ್ರಭುತ್ವ ದಿನದಂದು ಗಣರಾಜ್ಯೋತ್ಸವದ ಪ್ರಯುಕ್ತ ಸಮಸ್ತ ಕೇಂದ್ರೀಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವಂತಹ ಮಾನವ ಸರಪಳಿ ಕಾರ್ಯಕ್ರಮ 2006ರಲ್ಲಿ ಆರಂಭಗೊಂಡಂತಹ ಈ ಒಂದು ಮಾನವ ಸರಪಳಿಯ ಘೋಷವಾಕ್ಯವೇ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬುದಾಗಿದೆ. ಆ ಒಂದು ಧ್ಯೇಯವಾಕ್ಯವು ಅಂದಿನಿಂದ ಈ ತನಕ ರಾಷ್ಟ್ರದ, ದೇಶದ, ಅದೇ ರೀತಿ ನಮ್ಮ ಜನಸಮುದಾಯದೆಡೆಯಲ್ಲಿ ಬೇಕಾದಂತಹ ಭಾವೈಕ್ಯತೆಯನ್ನು, ಸಹಬಾಳ್ವೆಯನ್ನು, ಸಹೋದರತ್ವವನ್ನು ಪ್ರತಿಪಾದಿಸ್ತಾನೆ ಬರ್ತಿದೆ. ನಾನು ಆರಿಫ್ ಕಮ್ಮಾಜೆ, SKSF ದಕ್ಷಿಣ ಕನ್ನಡ ಜಿಲ್ಲಾ ಜೊತೆ ಕಾರ್ಯದರ್ಶಿ. ಈ ಒಂದು ಕಾರ್ಯಕ್ರಮ 19 ವರ್ಷಗಳ ಇತಿಹಾಸ ಇದೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ, ನಮ್ಮೆಲ್ಲ ಈ ಒಂದು SKSF ಆಗಿರ್ಬೋದು, SYS ಆಗಿರ್ಬೋದು, ಇನ್ನಿತರ ಸುನ್ನಿ ಸಂಘಟನೆಗಳ ಮಾತೃ ಸಂಘಟನೆ ಆಗಿರ್ತಕ್ಕಂಥ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎಂಬಂಥ ಒಂದು ಸಂಸ್ಥೆಯಾಗಿದೆ. ಸರಿಸುಮಾರು 100 ವರ್ಷಗಳ ಇತಿಹಾಸದತ್ತ ಮುಂದುವರಿತಾ ಇರುವಂಥ, ಬರುವ 2026ಕ್ಕೆ 100 ವರ್ಷ ತುಂಬುವಂತಹ ದೇಶದಲ್ಲಿ ಅತ್ಯಂತ ಹಳೆಯದಾದಂತಹ ಒಂದು ಸಂಸ್ಥೆಯಾಗಿದೆ ಸಮಸ್ತ ಕೇರಳ ಜಮಿಯತುಲ್ ಉಲಮಾ. ಈ ಒಂದು ಸಂಸ್ಥೆಯ ಅಧೀನದಲ್ಲಿರ್ತಕ್ಕಂಥ SKSF ದಕ್ಷಿಣ ಕನ್ನಡ ಜಿಲ್ಲಾ ಮಾತ್ರ ಅಲ್ಲ, ರಾಷ್ಟ್ರಾದ್ಯಂತ ಅದಕ್ಕಿಂತಲೂ ಮಿಗಿಲಾಗಿ ಹೇಳುವುದಾದರೆ ವಿದೇಶದಲ್ಲೂ ಕೂಡ 19 ವರ್ಷಗಳಿಂದ ಮಾನವ ಸರಪಳಿಯನ್ನು ನಡೆಸಿಕೊಂಡು ಬರ್ತಾ ಇದೆ. ಕಾಲಘಟ್ಟದ ಅನಿವಾರ್ಯ ಅಂತ ಹೇಳ್ಬೋದು. ಈ ಒಂದು ನಾಡಿನಲ್ಲಿ ಅಥವಾ ಈ ದೇಶದಲ್ಲಿ ಕಲುಷಿತವಾದಂತಹ ವಾತಾವರಣದಲ್ಲಿ ಜಾತಿ ಧರ್ಮಗಳ ಮಧ್ಯೆ ಇರ್ತಕ್ಕಂಥ ವಿಭಿನ್ನವಾದಂತಹ ವಾದಗಳ ಮಧ್ಯೆ ಎಲ್ಲರನ್ನ ಒಗ್ಗೂಟಿ ಎಲ್ಲರನ್ನ ಒಂದಾಗಿ ಕೊಂಡೋಗಬೇಕಂತ ಉದ್ದೇಶದಿಂದ ಹಲವು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಏಕೈಕ ಮಾರ್ಗ ಎಲ್ಲ ಜಾತಿ ಧರ್ಮಗಳನ್ನ ಒಟ್ಟುಗೂಡಿಸಿ ರಾಷ್ಟ್ರದ ರಕ್ಷಣೆಗೆ ಪ್ರಮುಖವಾದ ಅಸ್ತ್ರ ಏನಿದ್ರೆ ಅದು ಎಲ್ಲರನ್ನ ಒಗ್ಗೂಡಿಸುವಂಥ ಸೌಹಾರ್ದತೆ ಮಾತ್ರವಾಗಿದೆ. ಸೌಹಾರ್ದತೆ ಅಲ್ಲದೆ ಬೇರೆ ಯಾವುದರಿಂದಲೂ ಕೂಡ ಜನರನ್ನು ಒಗ್ಗೂಡಿಸಲು ಸಾಧ್ಯವಿಲ್ಲ. ಜನರನ್ನು ಒಗ್ಗಟ್ಟು ಮಾಡಬೇಕಾದ್ರೆ ಎಲ್ಲ ಧರ್ಮಗಳು ಒಂದಾಗಿ ಒಟ್ಟಾಗಿ ಬಾಳಿದರೆ ಮಾತ್ರ ಈ ದೇಶದಲ್ಲಿ ಒಂದು ಉತ್ತಮವಾದ ವಾತಾವರಣ ಕೊಂಡೊಯ್ಯಲು ಸಾಧ್ಯ ಎಂಬಂತಹ ನಿಟ್ಟಿನಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಗುರುವರಿಯರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಹೋಗುವಂತಹ ದೃಷ್ಟಿಯಲ್ಲಿ ಆಗಿದೆ ಈ ಕಳೆದ 19 ವರ್ಷಗಳಲ್ಲಿ ಮಾನವ ಸರಪಳಿಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ನಾನು NK ಅಬೂಬಕರ್ ಕುದ್ರೋಳಿ, ಸ್ವಾಗತ ಸಮಿತಿಯ ಚೇರ್ಮನ್ ಆಗಿರುತ್ತೇನೆ. ಮೊದಲನೇದಾಗಿ ಈ ಗಣರಾಜ್ಯೋತ್ಸವದ ಶುಭಾಶಯವನ್ನು ಈ ನಾಡಿನವರಿಗೆ ತಿಳಿಸುತ್ತಾ, ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ವತಿಯಿಂದ ನಡೆಯುವಂತಹ ಈ ಒಂದು ಮಾನವ ಸರಪಳಿಗೆ ನಮ್ಮ ಸ್ಟೇಟ್ನ ಆದೇಶ ಪ್ರಕಾರ ಆ ಆದೇಶ ನಿಯಮವನ್ನು ಪಾಲಿಸುತ್ತಾ ಈ ದೇಶದ ಗೌರವವನ್ನು ಪಾಲಿಸುವಂತಹ ಮುಂದಿನ ಪೀಳಿಗೆಗೆ ಈ ದೇಶಕ್ಕಾಗಿ
ಬಲಿದಾನ ನೀಡಿರುವಂತಹ ಎಲ್ಲರನ್ನು ಸ್ಮರಿಸುತ್ತಾ ಈಗಾಗಲೇ ನಾವು ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ರ್ಯಾಲಿಯು ಹೊರಟು ನಮ್ಮ ಪುರಭವನದ ಎದುರುಗಡೆ ಇರುವಂತಹ ರಾಜಾಜಿ ಪಾರ್ಕಿನಲ್ಲಿ ಒಂದು ಸಮಾರಂಭವನ್ನು ಏರ್ಪಡಿಸಿರುತ್ತೇವೆ.